ತುಂಬಾ ಚೆನ್ನಾಗಿದೆ. ಬಂದಿದ್ದು ಎಲ್ಲಿ ನೋಡಿದ್ರು ಫಾಗೇ ಇರೋದು ಬರೀ. ವಾವ್, ಕ್ಯಾಮ್ರಾ ಅಷ್ಟು ಗೊತ್ತಾಗಲ್ಲ, ಹಳ್ಳ ಇರೋದು. ಬಟ್ ಈ ಗಾಡಿಗೆ ಇದು ಸ್ವಲ್ಪ ಜಾಸ್ತಿನೇ. ಈಗ 2 ಸೆಕೆಂಡ್ ವಿಸಿಬಲ್ ಇತ್ತು, ಈಗ ಮತ್ತೆ ಫಾಗ್ ಫುಲ್ಲು. ಎರಂಗಲ್, ಹಳೆ ಎರಂಗಲ್. ಸರ್ಕಲ್ ಸಿಗುತ್ತೆ. ಅಪ್ಪಲ್ಲಿ ಪೂರ್ತಿ ಏರ್ಸಿದ್ಮೇಲೆ ಒಂದು ಸರ್ಕಲ್ ಇದೆ, ಸರ್ಕಲ್ ಲೆಫ್ಟ್ ಇತ್ತು, ಒಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿಂದ ಸ್ಟ್ರೈಟ್. ಹೌದಾ? ಒಂದೇ ರೋಡ್. ಎಷ್ಟು ಒಂದು 28-30. ಥ್ಯಾಂಕ್ ಯು. ಊಟ ಆಯ್ತು. ಇವಾಗ 4 ಗಂಟೆಗೆ ಊಟ ಮಾಡಿದ್ದೀವಿ. ಈಗ ಬಾಬಾ ಬುಡನ್ಗಿರಿಗೆ ಹೋಗ್ತಿದ್ದೀವಿ. ಬ್ರೋ, ಟೀ ತುಂಬ ಜನ ಇದ್ದಾರಲ್ಲೋ, ಬರ್ತಾ ಕುಡಿಯೋಣ? ಇಲ್ಲ ಇವಾಗಲೇ ಹೋಗೋಣ? ಇವಾಗ ಊಟ ಮಾಡಿದ್ದೀವಿ, ಟೀ ಕುಡ್ಕೊಂಬಿಡೋಣ. ಏನಂತೀಯ? ಬರ್ತಾ ಕತ್ಲಾಗ್ಬಿಟ್ಟಿರುತ್ತೆ. ಆ್ಯಕ್ಚುಲಿ ಟೀ ಚೆನ್ನಾಗಿರುತ್ತೆ, ಟೀ ಆಗಲಿ ಕಾಫಿ ಆಗಲಿ ಚೆನ್ನಾಗಿರುತ್ತೆ ಅಲ್ಲಿ. ಒಂದೇನಂದರೆ ಮಳೆ ಇಲ್ಲ, ಅದೊಂಥರ ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ಇದು ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಮಳೆ ಇರುತ್ತಂತ ಎಕ್ಸ್ಪೆಕ್ಟೇಷನಲ್ಲೇ ಬಂದೆ. ಇದೆ ಎಂಟ್ರೆನ್ಸ್. ಇಲ್ಲಿ ಎಂಟ್ರೆನ್ಸ್ ಫೀ ಇರುತ್ತೆ. ವಾವ್, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಫುಲ್ಲು ಫಾಗ್ ಇದೆ. ಲೈಕ್ ದೂರದಿಂದ ನೋಡಿದ್ರೆ ಇದು ಮೋಡ ಥರ ಇತ್ತು, ಮತ್ತು ತುಂಬಾ ಚೆನ್ನಾಗಿದೆ. ಬಂದಿದ್ದು ವರ್ತ್ ಅನ್ನಿಸ್ತಪ್ಪ. ನೋಡ್ಬೋದು ಕೆಳಗಡೆ ಏನು ಕಾಣಿಸ್ತಾನೆ ಇಲ್ಲ, ಎಲ್ಲಿ ನೋಡಿದ್ರು ಫಾಗೇ ಇರೋದು ಬರೀ. ವಾವ್, ಇದಕ್ಕೋಸ್ಕರ ನಾನು ಬಂದಿದ್ದು ಚಿಕ್ಕಮಗಳೂರಿಗೆ. ಚಿಕ್ಕಮಗಳೂರು ಒಂಥರ ಒನ್ ಆಫ್ ದ ಫೇವ್ರೆಟ್ ಪ್ಲೇಸ್ ನನಗೆ. ವಾವ್, ಲಿಟ್ರಲಿ ಏನು ಕಾಣಿಸ್ತಿಲ್ಲ. ವಾವ್, ನೀವು ಕೆಳಗಡೆಯಿಂದ ಮೇಲೆ ಬಂದರೆ ಫುಲ್ ಡಿಫ್ರೆನ್ಸ್ ಇದೆ. ಅಲ್ಲಿ ಬಿಸಿಲಿದ್ರೆ ಇಲ್ಲಿ ಫುಲ್ಲು ಚಳಿ, ಫುಲ್ ಫಾಗ್. ಹಾಂ, ಬಸ್ ಅವನಂತೂ ಚಚ್ತಾವನಿರ ಇಷ್ಟು ಚಿಕ್ಕ ರೋಡಲ್ಲಿ. ಸುಮ್ಮನೆ ಚಚ್ತಾ ಇರ್ತಾರೆ ಅವರು, ಬಿಕಾಸ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದಕ್ಕೆ ಹಂಗೆ ಓಡಿಸ್ತಾರೆ ಅವರು.
ಚಿಕ್ಕವನಿದ್ರಲ್ಲಿ ಹೆಂಗಿರ್ತಾ ಇರಲಿಲ್ಲ. ಮುಳ್ಳಯ್ಯನಗಿರಿ ಬಂದು ಕರ್ನಾಟಕದ ಹೈಯೆಸ್ಟ್ ಪೀಕ್. ಬಾಬಾ ಬುಡನ್ಗಿರಿ ಟಾಪ್ 5 ಅನ್ಸುತ್ತೆ, ಟಾಪ್ 5 ಬರುತ್ತೆ ಅನ್ಸುತ್ತೆ, ಕರೆಕ್ಟಾಗಿ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟಲ್ಲಿ ಸ್ವಲ್ಪ ಶೇರ್ ಮಾಡಿ ನಾಲೆಜ್ನ. ನಾನು ಯಾವಾಗೋ ಓದಿದಾಗ ಟಾಪ್ 5 ಯಾವುದೋ ಪ್ಲೇಸಲ್ಲಿ ಬರುತ್ತೆ, 3 or 4 ಐ ಥಿಂಕ್, ಕರೆಕ್ಟಾಗಿ ಗೊತ್ತಿಲ್ಲ. ಐ ಮೇ ಬಿ ರಾಂಗ್. ಈ ಮೂಮೆಂಟ್ನ ಎಂಜಾಯ್ ಮಾಡ್ಕೊಂಡು ಹೋಗೋದು ಮಜಾನೇ ಬೇರೆ. ಎಲ್ಲಿ ಹೋಗ್ತಿದ್ದಂಗೆ ಚಳಿ ಜಾಸ್ತಿ ಆಗ್ತಿದೆ. ಸ್ವಲ್ಪ ಚಳಿ ಆಗ್ತಿದೆ ಅಷ್ಟೇ, ಅದು ಬಿಟ್ಟರೆ ಚೆನ್ನಾಗಿದೆ. ವಾವ್, ನೋಡಿ ಏನೇನೂ ಕಾಣಿಸ್ತಿಲ್ಲ. ಇದೇನಿದು? ಇಲ್ಲಿ ಯಾವುದು ರೋಡ್ ಇದೆ. ಬಂದ್ವಿ. ಏನು ಜನನೇ ಇಲ್ವಾ? ಅಷ್ಟೊಂದು ಗಾಡಿಗಳು ಹೋಗ್ತಿತ್ತು, ಅಷ್ಟೊಂದು ಗಾಡಿಗಳು ಬರ್ತಿತ್ತು. ಇದ್ದಾರೆ ಜನ, ಸ್ವಲ್ಪ ಪರವಾಗಿಲ್ಲ, ತುಂಬ ಜನ ಏನಿಲ್ಲ. ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದಾಗ ಗ್ಲೌಸ್ ಕಳೆದಾಕೊಂಡ್ಬಿಟ್ಟಿದ್ದೆ ನಾನು. ಅದು ಯಾವ ಗ್ಯಾಪಲ್ಲಿ ಅದು ಎಲ್ಲಿ ಬಿದ್ದೋಗಿದೆಯೋ ಗೊತ್ತಿಲ್ಲ. ಮತ್ತೆ ಒಂದು ರೌಂಡ್ ಫುಲ್ಲು ಒಳಗಡೆ ಹೋಗಿ ಬಂದಿದ್ದೀನಿ, ಆದರೂ ಸಿಕ್ಕಿಲ್ಲ. ಟ್ರಾವೆಲಿಂಗ್ ಟೈಮಲ್ಲಿ ಅವೆಲ್ಲ ಸಣ್ಣ ಪುಟ್ಟ ಎಲ್ಲ ಕಾಮನ್. ಓಹೋ, ರೋಡ್ ಅಂತೂ ನಿಜ ಚೆನ್ನಾಗಿಲ್ಲ. ಕ್ಯಾಮ್ರಲ್ಲಿ ಅಷ್ಟು ಗೊತ್ತಾಗಲ್ಲ, ಹಳ್ಳ ಇರೋದು. ಬಟ್ ಈ ಗಾಡಿಗೆ ಇದು ಸ್ವಲ್ಪ ಜಾಸ್ತಿನೇ. ಏನು ಮಾಡೋಣ, ಈ ಕಡೆ ಹೋಗ್ಬಿಡೋಣ ಫಸ್ಟು. ಮೇಲ್ ಹೋಗ್ತಾ ಹೋಗ್ತಾ ಇನ್ನ ಚೆನ್ನಾಗಿದೆ ಅಲ್ಲ, ಇನ್ನ ಬೆಟರ್ ಆಗ್ತಾ ಹೋಗ್ತಾ ಐತೆ ಮೇಲ್ ಹೋಗ್ತಾ ಹೋಗ್ತಾ. ಓ, ಹಿಂಗೆ 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 ಸ್ವಲ್ಪ ಲಾಂಗ್ ತಗೊಂಡೆ ಅಷ್ಟೆ. ಅಂದರೆ ಲಾಸ್ಟ್ ಟೈಮ್ ನಾವಿಬ್ಬರು ಬಂದಾಗ ಏನಾಗಿತ್ತು ಅಂದರೆ ಮಳೆ ಬೇರೆ ಬರ್ತಿತ್ತು. ನಮ್ಮ ಹತ್ರ ರೈನ್ ಕೋಟ್ ಕೂಡ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ, ವಾಪಸ್ ಹೋಗ್ಬಿಟ್ವಿ. ಯಾಕೆ ಚಳಿ ತಡೆಯೋಕೆ ಆಗ್ತಿರ್ಲಿಲ್ಲ ಅವಾಗ. ಸರ್ 220 ಬಂದಿದ್ದು 2.5-3 years ಆಗಿರ್ಬೇಕು. 2019 ಬಂದಿದ್ದು ಜುಲೈಯಲ್ಲಿ. ವಾವ್, ವಾವ್. ಏನಣ್ಣ, ಇರೋ ಇಲ್ಲಿ ಮುಂದೆ ಹೋಗೋಣ ಬಾ. ಇಲ್ಲಿ ನೋಡು, ಸಕ್ಕತ್ತಾಗಿದೆ. ವಾವ್, ವಾವ್, ಅದು ನೋಡಿ ತುಂಬ ಚೆನ್ನಾಗಿದೆ ಅಲ್ಲ. ತುಂಬ ಗಾಳಿ ಬೀಸ್ತಾ ಇದೆ, ಗಾಳಿನ ಎಳ್ಕೊಳೋ ಥರ ಬೀಸ್ತಾ ಐತೆ. ವಾವ್, ಚಳಿ ಆಗ್ತಿದೆ ಆ್ಯಕ್ಚುಲಿ ಇಲ್ಲಿ. ಈಗ 2 ಸೆಕೆಂಡ್ ವಿಸಿಬಲ್ ಇತ್ತು, ಈಗ ಮತ್ತೆ ಫಾಗ್ ಫುಲ್ಲು. ಒಂದು 5 minutes ವೆಯ್ಟ್ ಮಾಡಿದ್ರೆ ಮತ್ತೆ ವಿಸಿಬಲ್ ಆಗ್ಬೋದು. ಲೈಟಾಗಿ ಆಗ್ತಿದೆ ನೋಡಿ.
ಎರಂಗಲ್ ಹಳೆ ಎರಂಗಲ್ ಸ್ಕಿಡ್ ಆಯ್ತು ಅಷ್ಟೇ. ಎಲ್ಲಿ ಥ್ಯಾಂಕ್ಸ್ ಯು. ನೀವೇ ಬಾ. ಸಾಕಾಯ್ತು. ನಾನು ಕರೆಕ್ಟಾಗಿ ನೋಡಿಲ್ಲ, ಬಂದ್ಬಿಟ್ಟೆ ಎಳೆದ್ಬಿಡ್ತು. ಇಲ್ಲ ಇಲ್ಲ, ಬಾ ಎತ್ತು, ಗಾಡಿ ಎತ್ತು, ನಾನು ಕೈ ತೊಳ್ಕೊತೀನಿ. ನಿನ್ನ ಕೈ ಅಷ್ಟಾಗಿಲ್ಲ. ಓಡಿಸ್ಕೊಡೆ ಬಾರೋ. ಎಲ್ಲಿ ಎಳೆದು ಬಿಡ್ತದೆ ಒಂದೇ ಸಲ. ಸರಿಯಾ? ಅಣ್ಣ ನ್ಯೂಸ್ ಪೇಪರ್ ಇದೆಯಾ ಒಂಚೂರು ಮೊಬೈಲ್ ಓಡ್ಸೋಕ್ಕೆ? ಹಾಂ ಪೇಪರ್. ಗಾಡಿ ಏನಾಗಿಲ್ಲ, ಇಲ್ಲ ಬಿತ್ತಷ್ಟೇ, ಗಾಡಿ ಕೆಸರಾಯ್ತು. ಆ್ಯಕ್ಚುಲಿ ಹಿಂಗೆ ಗಾಡಿ ತೆಗೆದು ಹಿಂಗೆ ಜಸ್ಟ್ ಹಿಂಗೆ ಮೂವ್ ಮಾಡಿದ್ವಿ, ಫುಲ್ ಗಾಡಿ ಸ್ಕಿಡ್ಡಾಗಿ ದಬಾಕೊಂಬಿಟ್ವಿ. ಗಾಡಿ ಸ್ಕಿಡ್ಡಾಗಿ ಬಿದ್ವಿ. ಇಲ್ಲೆಲ್ಲ ಫುಲ್ ಕೆಸರು, ಇಲ್ಲಿ ಫುಲ್ ಕೆಸರು, ಇಲ್ಲೆಲ್ಲ ಫುಲ್ ಕೆಸರು ಆಗಿತ್ತು. ಅದಕ್ಕೆ ತಳ್ಕೊಂಬಂದು ಪಾಪ ಇವ್ರು ನೀರು ಕೊಟ್ಟರು. ಅಲ್ಲಿ ಡ್ರಮ್ಮಲ್ಲಿ ನೀರು ಇಕ್ಕಿದ್ರು. ಹೇಳ್ತಿದ್ದೆ ಗೋಪುರ ಬ್ಯಾಟ್ರಿ ಖಾಲಿ ಆಗುತ್ತು. ಏನು ಹೇಳಿದ್ದೆ ನಾನು? ಫುಲ್ ಇಲ್ಲೆಲ್ಲ ಸೀಟ್ ಮೇಲೆಲ್ಲ ಕೆಸರಾಗೋಯ್ತು, ಮ್ಯಾಗಿ ಬಂತು. ವೈಸರ್ ಹಾಕಿದ್ರಂತೂ ಏನು ಕಾಣಿಸ್ತದೆ, ವೈಸರ್ ಫುಲ್ ಫಾಗ್ ಆಗಿಬಿಟ್ಟಿದೆ. ಮುಂದೆ ರೋಡು ಒಂದು ಮಟ್ಟ ವಿಸಿಬಲ್ ಇದೆ. ಹೊರಡ್ಬೇಕಾಯ್ತು, ಲೇಟ್ ಮಾಡಿದ್ವಿ. ಆಲ್ಮೋಸ್ಟ್ 6:50 ಇಲ್ಲ 6:30 ಆಗಿದೆ. ತುಂಬಾ ವಿಂಡ್ ಬರ್ತಿದೆ, ಒಂಥರ ಚೆನ್ನಾಗಿದೆ. ಯಾವಾಗ ಕೆಳಗಡೆ ಹೇಗೆ ಇಳಿತೀವೋ ಅಂತ ಅನ್ನಿಸ್ತಿದೆ. ಆ ಕಡೆ ಎಲ್ಲೂ ಇಲ್ಲ, ಆ ಕಡೆ ಬೇರೆ ಎಲ್ಲೋ ಹೋಗುತ್ತೆ ಅನ್ಸುತ್ತೆ. ಅದು ಎಲ್ಲಿ ಏನು ಕಾಣಿಸ್ತಾನೆ ಇಲ್ಲ, ರೋಡ್ ಇದೆಯೋ ಇಲ್ವೋ ಅಂತನೂ. ಏನೋ ಸೌಂಡ್, ಅದು ಯಾವುದೋ ಪಕ್ಷಿ ಅಲ್ಲ ಅದು? ಬಾಲ ಪೀಕಾಕ್, ಹಂಗೆ ಸೌಂಡ್ ಬರಲ್ಲ. ಪೀಕಾಕಾ? ಹಾಂ ಲೈಕ್ ಒಂಥರ ಚೆನ್ನಾಗಿತ್ತು. ಪೀಕಾಕ್ ಕಾಣಿಸ್ತಾ ನಿನಗೆ? ನನಗೆ ಕಾಣಿಸ್ತಾ, ನಾನು ಸೌಂಡ್ ಕೇಳಿದ್ದು. ನಾನು ಸೌಂಡ್ ಕೇಳಿದ್ದು ಏನೋ ಸೌಂಡು ಅಂತ. ಚೆನ್ನಾಗಿತ್ತು ಒಂಥರ ಸೌಂಡ್ ಅದ್ರದ್ದು. ಎಲ್ಲಿ ಹಿಂದೆ ಒಂದು ತಾರ್ ಬರ್ತಿತ್ತು,
ಆ ಸೈಡ್ ಹಾಕಿದ್ರು ಮತ್ತೆ ಬರಲಿಲ್ಲ. ಬರ್ತಾ ನಾನು ನೋಡ್ತಾ ಇದ್ದೀನಿ, ಮಿರರ್ ನೋಡ್ತಾ ಇದ್ದೀನಿ. ಇಲ್ಲ ಬರ್ತಿಲ್ಲ. ಅದು ಆರಾಮಾಗಿ ಬರುತ್ತೆ. ಗೇರ್ 1 ಇಲ್ಲ 2 ಅಷ್ಟೇ. 2ನೇ ಜಾಸ್ತಿ. ಯಾರೂ ಇಲ್ಲ, ನಾವೇ ಇರೋದು. ಬರೀ ಟೊಮೊಟೊನೇ ಇರ್ತಲ್ಲ. ನಂಗೆ ಮ್ಯಾಗಿ ಟೇಸ್ಟೇ ಗೊತ್ತಾಗಿಲ್ಲ. ಅದೇ ಇದು ರೆಕಾರ್ಡ್ ಮಾಡೋಣ ಅಂದ್ಬಿಟ್ಟು ಈ ಸೆಟ್ ಮಾಡ್ಬಿಟ್ಟು ನೀನು 1 ನಿಮಿಷನೂ ಇಟ್ಕೊಂಡಿದ್ದೆ ತಾನೆ. ಹಂಗೆ ನೋಡಿದ್ರೆ ತಣ್ಣಗೆ ಆಗ್ಬಿಟ್ಟಿದೆ ಫುಲ್ಲು. ಗಾಡಿ ಅಂತೂ ವಿಂಡಿಗೆ ಎಳಿತೈತೆ. ರೈಟ್ ಸೈಡ್ಗೆ ಜೋರಾಗಿ ವಿಂಡಿದೆ. ಇಬ್ಬರು ಕೂತಿದ್ದೀವಿ ಗಾಡೀಲಿ, ಆದರೂ ಗಾಡಿ ಎಳಿತಿದೆ ಆ ಕಡೆ. ಏನೋ ಒಂಥರ ಚೆನ್ನಾಗಿದೆ. ಹಂಗೆ ಭಯ ಆಗ್ತಿದೆ. ಭಯ ಅಂದರೆ ಬೀಳೋದು. ಟಯರ್ ಗ್ರಿಪ್ ಇರೋದು ಇದ್ದಿದ್ರೆ ಅದೇ ಟಯರ್ದಷ್ಟೇ. ಟಯರ್ ಎಳೆಯುತ್ತಿದ್ದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಲ್ಲ. ಏನಿಲ್ಲ, ಟಯರ್ ಸ್ಲಿಪ್ ಆಗಬಾರ್ದು ಅಂದರೆ ಬ್ರೇಕ್ ಹಿಡಿಬಾರ್ದು, ಗೇರಲ್ಲಿ ಮೇಂಟೈನ್ ಮಾಡ್ಬೇಕು ಫಸ್ಟ್, ಆಮೇಲೆ ಲೈಟಾಗಿ ಬ್ರೇಕ್ ಹಿಡಿಬೇಕು. ಫ್ರಂಟ್ ಹಿಡಿಬಾರ್ದು, ಫ್ರಂಟೇ ರಿಸ್ಕು. ಎಳೆದ್ಬಿಡುತ್ತೆ ಫ್ರಂಟು ಹಿಡಿದ್ರೆ. ಬಂದ್ವಿ ಫೈನಲಿ. ಬೆಳಗ್ಗಿನ ಜಾವ ಇದ್ದಂಗೆ ಇದೆಯಲ್ಲೋ ಇವಾಗ. ಇದು 1 ವರ್ಷ ಬಿಟ್ಟು ನೋಡೋದೇ ಒಂದು ಮೆಮೊರಿನೇ. ಹೇಳ್ತಾರಲ್ಲ, ಲಿವ್ ಇನ್ ದ ಮೂಮೆಂಟ್ ಅಂತ. ಅಷ್ಟೇ, ಲೈಫೇ ಅಷ್ಟು. ಆ ಮೂಮೆಂಟ್ನ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇರಬೇಕು. ನನಗೆ ಇದು ಇಳಿತಿದ್ರೆ ತಿರುಪತಿ ನೆನಪಾಗ್ತಿದೆ. ಬರ್ತಾ ಸ್ವಲ್ಪ ಫಾಗ್ ಕಮ್ಮಿ. ಏನು ಸೌಂಡ್ ಅದು? ಆ ಗಾಡಿದು. ನಾನು ಸ್ಟಾರ್ಟಿಂಗ್ ಈ ಗಾಡಿನೇನೋ ಅಂತ ಅಂದ್ಕೊಂಡೆ, ಅದಕ್ಕೆ ಸ್ಲೋ ಮಾಡಿದ್ನಲ್ಲ, ಅವಾಗ ಗೊತ್ತಾಯಿತು. ಓಕೆ ಗಾಯ್ಸ್, ಕತ್ಲಾಗ್ತಾ ಬರ್ತಿದೆ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, and ಸಬ್ಸ್ಕ್ರೈಬ್ ಮಾಡಿ. ಹೆಡ್ಲೈಟ್ ನನಗೆ ವಾಪಸ್ ಒಂಥರ ರಿಫ್ಲೆಕ್ಟ್ ನೋಡಿ, ರೋಡೇ ಕಾಣಿಸಲ್ಲ. ಐ ಬಿ ಹಾಕಿದ್ರೆ ಅಂತೂ ಲೋ ಬಿಗಲ್ಲೇನೋ ಒಂದು ಸ್ವಲ್ಪ ಓಡಿಸ್ಬೋದು ಮ್ಯಾನೇಜ್ ಮಾಡಿಕೊಂಡು. ನಮಗೆ ವಾಪಸ್ ಹೊಡಿತಾ ಇದೆ ಕಣ್ಣಿಗೆ.